ಇನ್ನು ಮಲಗಿಲ್ವಾ? ಅದು ಮೈ ಸ್ವಲ್ಪ ಉರಿತಿದೆ ಅಷ್ಟೆ. ಡಾಕ್ಟರ್ ಹೇಳಿದ್ದಾರೆ ಅಲ್ವಾ, ಕೀಮೋ ಆಗಬೇಕಾದ್ರೆ ಇದೆಲ್ಲ ಆಗುತ್ತೆ ಅಂತ. ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ತಾನೇ ಅದಕ್ಕೆ ಅಂತ? ಪೇನ್ ಕಿಲ್ಲರ್ ಕೊಟ್ಟಿದ್ದಾರೆ, ಊರಿಗೆ ಮಾತ್ರ ಕೊಟ್ಟಿದ್ದಾರೆ, ವಿಟಮಿನ್ಸು ಅದು ಇದು ಅಂತ ಏನೇನೋ ಕೊಟ್ಟಿದ್ದಾರೆ. ಟ್ಯಾಬ್ಲೆಟ್ಸ್ ತಗೊಂಡ್ರಾ? ಒಂದು ನಿಮಿಷ. ಸ್ವಲ್ಪ ಹೊತ್ತು ಸಮಾಧಾನ ಆಗುತ್ತೆ, ಆಮೇಲೆ ಮಲ್ಕೋಬೋದು. ಒಂದು ಕೇಳಲ್ಲ, ನಿಮ್ಮ ಮುಖದಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ. ಮೊದಲಿದ್ದ ಭಯ ಇಲ್ಲ. ಇಲ್ಲ, ಗೌತಮವ್ರಿಗೋಸ್ಕರ, ಮಕ್ಕಳಿಗೋಸ್ಕರ, ನಿಮ್ಮೆಲ್ರಿಗೋಸ್ಕರ ನಾನು ಗುಣ ಆಗಬೇಕು, ಆದಷ್ಟು ಬೇಗ ಆಗಬೇಕು. ಅದೇ ನನ್ನ ಗುರಿ. ಗುಣ ಹಾಗೆ ಆಗ್ತೀರ. ಯಾಕೆ ಹೇಳಿ? ನಿಮ್ಮನ್ನ ಬಿಟ್ಟು ಭಾವನ ಬಿಟ್ಟು ನೀವು ಇರೋಕ್ಕಾಗಲ್ಲ. ನಿಮ್ಮಿಬ್ಬರ ಯಾರನ್ನೂ ದೂರ ಮಾಡೋಕ್ಕೂ ಆಗಲ್ಲ. ಆ ದೇವ್ರು ಬಂದು ದೂರ ಮಾಡೋಕ್ಕಾಗಲ್ಲ. ನಿಮ್ಮಿಬ್ಬರು ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ, ನಾವು ನೋಡ್ತೀವಿ ಕೂಡ. ಥ್ಯಾಂಕ್ ಯು. ಯಾಕೆ ಅಂತಂದರೆ ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೇದೇ ಆಗುತ್ತೆ, ಕೆಟ್ಟದಾಗೋ ಚಾನ್ಸೇ ಇಲ್ಲ. ಆ ನಂಬಿಕೆ ನನಗೂ ಇದೆ. ಏನೋ ಅಕ್ಕ ತಂಗಿ ಇವರು ಭಾರಿ ಚರ್ಚೆ ಏನೋ ಮಾಡ್ತಾ ಇದ್ದೀರಾ? ಫ್ಯೂಚರ್ ಪ್ಲಾನಿಂಗ್. ನಿಮ್ಮ ಮದುವೆದು ಸಿಲ್ವರ್ ಜೂಬ್ಲಿ ಬಗ್ಗೆ ಪ್ಲಾನಿಂಗ್ ಮಾಡ್ತಾ ಇದ್ವಿ. ಫಾಸ್ಟ್ ಫಾರ್ವರ್ಡು ಅಷ್ಟು ಮುಂದೆ ಕೊಟ್ಟೋಗಿದ್ದೀರಾ? ಯಾಕೆ ಆಗಬಾರ್ದಾ? ಹೋಗ್ಬೋದು, ಇದರಲ್ಲಿ ನಂದೇನಿದೆ, ಎಲ್ಲ ನಿಮ್ಮ ಅಕ್ಕನ ಇಚ್ಛೆ, ಅವ್ರು ಹೇಗೆ ಹೇಳ್ತಾರೋ ಹಾಗೆ. ಸರಿ ಆಯಿತು, ನನ್ನ ಶಿಫ್ಟ್ ಮುಗೀತು. ಇವಾಗ ನಾನು ಪ್ಲಾನಿಂಗ್ ಬಗ್ಗೆ ಕೆಲಸ ಮಾಡಬೇಕು. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಥ್ಯಾಂಕ್ ಯು. ಮಾತ್ರ ತಗೊಂಡ್ರಾ? ನಾನು ತಗೊಂಡೆ. ನೀವು ಆಯಿಂಟ್ಮೆಂಟ್ ಹಚ್ಚಿದ್ರಾ? ಬನ್ನಿ ಮಲ್ಕೊಳ್ಳಿ. ನಂಗೆ ನಿದ್ದೆ ಬರ್ತಿಲ್ಲ, ನೀವು ಮಲ್ಕೊಳ್ಳಿ. ಕೂತಿದ್ರಲ್ಲಿ ನಿದ್ದೆ ಬರುತ್ತೆ, ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಿದ್ರೆ ಬರುತ್ತೆ. ಬನ್ನಿ ಬನ್ನಿ ಬನ್ನಿ. ಹುಷಾರ್. ಮಲ್ಕೊಳ್ಳಿ. ಇರಲಿ, ಥ್ಯಾಂಕ್ ಯು. ಇನ್ನೊಂದು ಕತೆ ಹೇಳ? ಬೇಡಪ್ಪ, ನಿಮ್ಮ ಆನೆಗ ಇರಬೇಕತೆ ನಂಗೆ ಬೇಡಪ್ಪ. ಇಲ್ಲ 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 ಸಿ ಕ್ಯಾರೆಕ್ಟರ್ಸ್ ಅದೇನೆ, ಆದರೆ ಈ ಸರ್ತಿ ಕಥೆನೇ ಬೇರೆ ಥರ ಇರುತ್ತೆ. ಟೋಟಲ್ ಟ್ರಾಜಿಡಿ, ಡ್ರಾಮಾ, ಆ್ಯಕ್ಷನ್ನು, ಪೊಲಿಟಿಕಲ್. ಹೇಳ? ಈ ಟೈಮಲ್ಲ ಹೇಳಿ. ಈ ಸರ್ತಿ ಏನಾಯ್ತು ಅಂದರೆ, ದೊಡ್ಡ ಕಾಡಲ್ಲಿ ಒಂದು ಪುಟ್ಟ ಆನೆ ಮರಿ ಇತ್ತು. ನೀವು ಅದೇ ಕತೆ ಹೇಳ್ತಿದ್ದೀರಾ? ನಾನು ಹೇಳೋದು ಕೇಳ್ರಿ. ಅದಾದ್ಮೇಲೆ ಅದೇ ಕಾಡಲ್ಲೇ ಆ ಆನೆ ಗಾತ್ರದ್ದೇ ಒಂದು ಇರುವೆ ಇತ್ತಂತೆ. ಆಮೇಲೆ ಅವರು ಇಬ್ರು ಮದುವೆ ಆದ್ರು, ಅವ್ರ ಕಥೆ ನಮ್ಮ ಥರ ಮುಂದೆ ಹೊರಿತು ಅಷ್ಟೇ ತಾನೆ. ಯಾಕೆ ಇರೋಕ್ಕಾಗಲ್ವಾ? ಇರುತ್ತೆ, ನೀವು ಕೇಳಿಸ್ಕೊಳ್ಳಿ. ನೋಡಿ, ನೀವು ಹಂಗೆಲ್ಲ ಸುಮ್ಮನೆ ನಗಬೇಡಿ, ಕಣ್ಣು ಮುಚ್ಕೊಂಡು ಸುಮ್ಮನೆ ನಾನು ಹೇಳೋ ಕಥೆನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ. ಓಕೆ, ಕಣ್ಣು ಮುಚ್ಕೊಳ್ಳಿ. ಸೊ ಆ ಕಾಡಲ್ಲಿ ಇಷ್ಟು ದಪ್ಪ ಆನೆ ಇತ್ತಲ್ಲ, ಆದ್ರೆ ಅಷ್ಟೇ ದಪ್ಪದೊಂದು ಇರುವೆ ಇತ್ತಲ್ಲ.
ಭೂಮಿಕಾ. ಹಾ ಅರೆ ಇದೇ ತಲೆ ಬಾಚ್ಕೋತಾ ಇದ್ದೀರಾ ಅಥವಾ ಕೂದಲು ಕಟ್ ಮಾಡ್ಕೋತಾ ಇದ್ದೀರಾ? ಬಾಚ್ಕೋತೈತೆ, ಅದರಲ್ಲಿ ಬಂದಿರೋ ಕೂದಲು. ಇಷ್ಟೊಂದು ಇಷ್ಟೊಂದಂತ ಯಾಕೆ ಆಶ್ಚರ್ಯ ಪಡ್ತಿದ್ದೀರಾ? ಕೀಮೋ ತಗೊಂಡಾಗ ರೂಟ್ಸ್ ವೀಕ್ ಆಗುತ್ತೆ, ಕೂದಲು ಉದುರುತ್ತೆ, ನಿಮಗೆ ಗೊತ್ತಲ್ವಾ? ಹಾ ಗೊತ್ತು. ಆದರೂ ಎಷ್ಟು ವರ್ಷ ನೀವು ಅದಕ್ಕೆ ಎಣ್ಣೆ ಹಚ್ಚಿದಿರಿ, ಸ್ನಾನ ಮಾಡಿಸಿದಿರಿ, ಆರೈಕೆ ಮಾಡಿದಿರಿ, ಪೋಷಣೆ ಮಾಡಿದಿರಿ, ಹೀಗೆ ಹೋಗ್ತಾ ಇದೆಯಲ್ಲ ಅಂತ ಬೇಜಾರನ? ನಾನೇನು ಅಷ್ಟೊಂದು ಕೇರೆ ಮಾಡಿಲ್ಲ. ತಾನು ಬೆಳೀತು, ಈಗ ತಾನಾಗ ಉದುರ್ತಿದೆ, ಮತ್ತೆ ಬರುತ್ತೆ. ಆದರೂ ನನಗೆ ಬೇಜಾರಾಗ್ತಾ ಇದೆ. ಏಕೆ? ಮದುವೆ ಆದಮೇಲೆ ನನಗೆ ಬಹಳ ಸಾಥ್ ಕೊಟ್ಟಿತ್ತು. ಎಷ್ಟು ಸತಿ ನಾನು ಹೂ ಮುಡಿಸಿದ್ದೀನಿ, ಎಷ್ಟು ಸತಿ ಅದು ನನ್ನ ಕೆನ್ನೆ ಸವರಿದೆ, ಎಷ್ಟು ಸತಿ ಅದ್ರ ಮೇಲೆ ನಾನು ಹಾಯಾಗಿ ಮಲಗಿದ್ದೀನಿ. ಈಗ ಅದೆಲ್ಲ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಬೇಜಾರು ಮಾಡ್ಕೋಬಿಡಿ ಗೌತಮ್ರೆ, ಒಂದು 2-3 ವರ್ಷ ಅಷ್ಟೇ. ಅದಾದ್ಮೇಲೆ ಸೇಮ್ ಅದೇ, ಹೂ ಮುಡಿಸ್ಬೋದು, ಕೆನ್ನೆ ಸರ್ಕೋಬಹುದು, ಅದ್ರ ಮೇಲೆ ಮಲಗ್ಬಹುದು ನೀವು. 2-3 ವರ್ಷ ಅಲ್ಲಿ ತನಕ ಈ ಸಿನಿಮಾಗಳು ಬರುತ್ತಲ್ಲ, ಹೀರೋ ಹೀರೋಯಿನ್ ಹೊಸ ಲುಕ್ ಅಂತ ಬರ್ತಾರಲ್ಲ, ಅದೇ ತರ ಪ್ರತಿ ಹಂತದಲ್ಲಿ ಒಂದು ಹೊಸ ಲುಕ್. ನಾನು ಬೋರ್ಡ್ ಹೊರಿಸ್ಕೊಂಡ್ಬಿಡ್ತೀನಿ. ಬೋಡ ಹಾ, ಚೆನ್ನಾಗಿರುತ್ತೆ. ಪ್ರತಿಯೊಂದು ಸ್ಟೇಜ್ದಲ್ಲಿ ಒಂದು ಹೊಸ ಲುಕ್ ಭೂಮಿಕಾದು. ನಾನು ಬೋರ್ಡ್ ಹೊಡ್ಸಿದ ತಕ್ಷಣ ಮೊಟ್ಟೆ ಬಾಸ್ ಲುಕ್, ಆಮೇಲೆ ಶಾರ್ಟ್ ಹೇರ್ ಭೂಮಿಕಾ ಲುಕ್, ಆಮೇಲೆ ಮಿಡ್ ಹೇರ್ ಭೂಮಿಕಾ ಲುಕ್, ಆಮೇಲೆ ನಿಮ್ ಫೇವ್ರೆಟ್ ಸೊ ಭೂಮಿಕಾ. ಏನಂತೀರಾ? ಕರೆಕ್ಟ್ ನೀವು ಹೇಳೋದು. ನನಗೂ ನಿಮ್ಮನ್ನ ಈ ಲುಕ್ನಲ್ಲಿ ನೋಡಿ ಸ್ವಲ್ಪ ಬೋರ್ ಆಗಿದೆ. ಅಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಗೊತ್ತಾ? ಇನ್ನೊಂದು 2-3 ವರ್ಷ ಆದಮೇಲೆ ಕೂದಲು ಉದ್ದಕ್ಕೆ ಬೆಳೆಯುತ್ತಲ್ಲ, ಅವಾಗ ನೀವು ಯಾವುದಾದ್ರೂ ಹೀರೋಯಿನ್ ಲುಕ್ ಮಾಡ್ಕೊಂಬಿಡಿ, ಸಖತ್ತಾಗಿರುತ್ತೆ. ನೀವೇ ಹೇಳಿ, ಯಾವ ಹೀರೋಯಿನು ನಾನು ಹಾಗೆ ಮಾಡಿಸ್ಕೊತೀನಿ. ದೀಪಿಕಾ. ಇಷ್ಟೊತ್ತು ನೀವು ಪಿಟ್ಗೆ ಹಾಕಿದ್ರಿ, ಈ ಹೆಸರು ನಿಮ್ ಬಾಯಿಂದ ಬರ್ಬೇಕು ಅಂತ ಅಲ್ವಾ? ಯಾವ ಹೆಸರು ಇದೆ? ಈಗ ಹೇಳಿದ್ರ ಭೂಮಿಕಾ, ದೀಪಿಕಾ. ಯಾರು ದೀಪಿಕಾ? ನಾನು ಭೂಮಿಕಾ ಅಂದಿದ್ದು. ಅದು ನೀವ್ ಹೇಳಿದ್ ಫಸ್ಟ್. ನಾನೆಲ್ಲ ಹೇಳಿದೆ? ಈಗ ತಾನೇ ಹೇಳಿದ್ರಿ. ಹೌದಾ? ಅದೆಲ್ಲ ಮೋಸ್ಟ್ಲಿ ನಾಲ್ಗೆ ಸ್ಲಿಪ್ ಆಗಿರ್ಬೇಕು. ಈಚೆಗೆ ಜಾಸ್ತಿ ಸ್ಲಿಪ್ ಆಗ್ತಿದ್ದೀರಾ ನೀವು. ಇಲ್ಲ ಭೂಮಿಕಾ, ನನ್ನ ಹೀರೋಯಿನ್ ನೀವೇ. ನೀವ್ ಇದನ್ನೆಲ್ಲ ಹೇಳಿ ತೇಪೆ ಹಚ್ಚಕ್ ಬರ್ಬೇಡಿ ನೀವು. ಭೂಮಿಕಾ, ನಿಮ್ಗೆ ಮೋಸ್ಟ್ಲಿ ತಪ್ಪಾಗಿ ಕೇಳಿಸಿದೆ. ಅಂದ್ರೆ ಈಗ ನನ್ನ ಕಿವಿನೂ ಕೇಳಿಸ್ತಿಲ್ಲ. ನಾನು ಹೇಳಲೇ ಇಲ್ಲ. ಒಂದು ನಿಮಿಷ ಬನ್ನಿ ಇಲ್ಲಿ. ನಿಜ ಹೇಳಿ ಭೂಮಿಕಾ, ನನಗೆ ಬೇಜಾರಾಗುತ್ತೆ, ನನಗೆ ಸಮಾಧಾನ ಮಾಡಬೇಕು ಅಂತ ನೀವು ನಾಟಕ ಮಾಡ್ತಾ ಇಲ್ಲ ತಾನೆ? ಇಲ್ಲ, ನಾನು ನಾಟಕ ಮಾಡ್ತಿಲ್ಲ, ನಿಜ ಹೇಳ್ತಿದ್ದೀನಿ. ಪ್ರಾಕ್ಟಿಕಲ್ ಅಲ್ವಾ ಇದು? ಇನ್ಫ್ಯಾಕ್ಟ್ ನನಗನ್ಸುತ್ತೆ ಕೀಮೋ ವರ್ಕ್ ಆಗ್ತಿದೆ, ಅದಕ್ಕೆ ಇಷ್ಟು ಬೇಗ ಕೂದಲು ಉದುರ್ತಿದೆ ಅಂತ. ಸೊ ಯಾ, ಐ ಆಮ್ ಫೈನ್. ಹಾಗಾದ್ರೆ ನೀವು ಧೈರ್ಯವಾಗಿ ಕೂದಲು ತೆಗಿಸ್ತೀರಾ? ನಾನು ಕೂದಲು ತೆಗೆಸಿದಾಗ ನಿಮ್ಗೆ ಪ್ರೂಫ್ ಸಿಗುತ್ತೆ.